ಅಫ್ಘಾನಿಸ್ತಾನದಲ್ಲಿ ಮುಂಬೈ ಮಾದರಿಯಲ್ಲಿ ದಾಳಿ ಮಾಡಲಾಗಿದೆ. ಮುಂಬೈ ಮಾದರಿಯ 26/11 ರೀತಿಯಲ್ಲೇ ಉಗ್ರರು ದಾಳಿ ಮಾಡಿದ್ದಾರೆ. ಹೋಟೆಲ್ ಒಳಗೆ ಹೊಕ್ಕು ಗ್ರಾನೇಡ್ ಸಿಡಿಸಿದ್ದಾರೆ ಉಗ್ರರು. ಮುಂಬೈ ಮಾದರಿಯಲ್ಲೇ ದಾಳಿ ನಡೆದಿರುವಂತದ್ದು. ಹೋಟೆಲ್ ಒಳ ಹೋಗಿ ಗ್ರಾನೇಡ್ ಸಿಡಿಸಿದ್ದಾರೆ ಉಗ್ರರು. ಕಾಬೂಲ್ನ ಸ್ಟಾರ್ ಎ ನ್ಯೂ ಹೋಟೆಲ್ ಮೇಲೆ ದಾಳಿ ಮಾಡಲಾಗಿದೆ. ಚೀನಾ ನಾಗರಿಕರನ್ನ ಗುರಿಯಾಗಿಸಿ ಉಗ್ರರು ಈ ಒಂದು ದಾಳಿಯನ್ನ ಮಾಡಿದ್ದಾರೆ. ಚೀನಾದ ಹಿರಿಯ ಅಧಿಕಾರಿಗಳು ಈ ಒಂದು ಹೋಟೆಲ್ ಅಲ್ಲಿ ತಂಗಿದ್ದಾರೆ. ಕಳೆದ ಹಲವು ಗಂಟೆಗಳಿಂದ ನಿರಂತರವಾಗಿ ಗುಂಡಿನ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಹೋಟೆಲ್ ರೂಮ್ ನಲ್ಲಿ ಬಾಂಬ್ ಸಿಡಿಸಿದ್ದಾರೆ ಉಗ್ರರು. ಮುಂಬೈನ ತಾಜ್ ರೀತಿಯಲ್ಲೇ ಹೊತ್ತಿ ಉರಿತಾ ಇದೆ ಹೋಟೆಲ್. ಚೀನಾ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಕಾಬೂಲ್ನಲ್ಲಿ ಈ ಒಂದು ದಾಳಿಯನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕಾಬೂಲ್ನ ಸ್ಟಾರ್ ಹೋಟೆಲ್ ಎ ನ್ಯೂ ಹೋಟೆಲ್ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು. ಈ ಒಂದು ಹೋಟೆಲ್ನಲ್ಲಿ ಚೀನಾ ನಾಗರಿಕರು ತಂಗಿದ್ರು, ಚೀನಾದ ಹಿರಿಯ ಅಧಿಕಾರಿಗಳು ತಂಗಿದ್ರು ಅನ್ನುವಂತಹ ಮಾಹಿತಿ ಇದೆ. ಅವರನ್ನೇ ಗುರಿಯಾಗಿಸಿಕೊಂಡು ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಕಳೆದ ಹಲವು ಗಂಟೆಗಳಿಂದ ನಿರಂತರವಾಗಿ ಗುಂಡಿನ ದಾಳಿ ನಡೀತಾ ಇದೆ. ಹೋಟೆಲ್ ರೂಮ್ ನಲ್ಲಿಯೇ ಬಾಂಬ್ ಸಿಡಿಸಿದ್ದಾರೆ ಉಗ್ರರು. ಹೋಟೆಲ್ನ ಒಳ ಹೊಕ್ಕು ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಯಾವ ರೀತಿಯಾಗಿ ಹೋಟೆಲ್ನ ರೂಮ್ ಹೊತ್ತಿ ಉರಿತಾ ಇದೆ ಆ ದೃಶ್ಯಗಳನ್ನ ನಾವು ನೋಡಬಹುದು. ಮುಂಬೈನ ತಾಜ್ ರೀತಿಯಲ್ಲೇ ಹೋಟೆಲ್ ಹೊತ್ತಿ ಉರಿತಾ ಇರುವಂತದ್ದು. ಅಫ್ಘಾನಿಸ್ತಾನದ ಕಾಬೂಲ್ನ ಸ್ಟಾರ್ ಹೋಟೆಲ್ ಮೇಲೆ ಈ ಒಂದು ದಾಳಿಯಾಗಿದೆ. ಹೋಟೆಲ್ನ ಒಳ ಹೊಕ್ಕು ಉಗ್ರರು ಈ ಒಂದು ದಾಳಿಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಚೀನಾದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಈ ಒಂದು ದಾಳಿಯನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನ್ಯೂಸ್ ಡೆಸ್ಕ್ ಇಂದ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಯಾರನ್ನ ಗುರಿಯಾಗಿಸಿಕೊಂಡು ಈ ಒಂದು ದಾಳಿಯನ್ನ ಮಾಡಿರುವಂತದ್ದು ಮತ್ತೆ ದಾಳಿಯ ಹೊಣೆಯನ್ನ ಯಾರಾದ್ರೂ ಹೊತ್ಕೊಂಡಿದ್ದಾರಾ? ಸದ್ಯ ಆ ಹೋಟೆಲ್ನಲ್ಲಿ ಸುಮಾರು ಎಷ್ಟು ಜನ ತಂಗಿದ್ರು? ಇದೆಲ್ಲದರ ಬಗ್ಗೆ ಏನೇನ್ ಇನ್ಫಾರ್ಮೇಶನ್ ಲಭ್ಯ ಆಗಿದೆ? ಸೌಮ್ಯ, ಕಾಬೂಲ್ನಲ್ಲಿರ್ತಕ್ಕಂಥ ಚೈನೀಸ್ ಡೆಲಿಗೇಟ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ವಾಸ ಮಾಡುವಂಥ ಚೈನೀಸ್ ಹೋಟೆಲ್ ಅಂತಾನೆ ಖ್ಯಾತಿಯನ್ನು ಪಡೆದುಕೊಂಡಂಥ ಹೋಟೆಲ್ ಅನ್ನ ಉಗ್ರರು ಇವತ್ತು ಟಾರ್ಗೆಟ್ ಅನ್ನ ಮಾಡಿರೋಂಥದ್ದು. ಸದ್ಯಕ್ಕೆ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ನಾವು ನೋಡೋದಾದ್ರೆ ಆ ಒಂದು ಹೋಟೆಲ್ ಒಳಗಡೆ ಇರ್ತಕ್ಕಂಥ ಚೈನೀಸ್ ನಾಗರಿಕರು, ಅದರಲ್ಲೂ ಚೈನೀಸ್ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನ ಒತ್ತೆಯಾಳ ಆಗಿ ಕೂಡ ಒಂದು ಉಗ್ರರು ಇಟ್ಟುಕೊಂಡಿದ್ದಾರೆ ಅಂತೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಹೀಗಾಗಿ ಈ ಒಂದು ದಾಳಿ ಏನಿದೆ ಇದು ಕೇವಲ ಒಂದು ಯಾವುದೋ ಒಂದು ಬಾಂಬನ್ನು ಎಸೆದು ಅಥವಾ ಗ್ರೆನೇಡ್ ಅನ್ನು ಎಸೆದು ಕೇವಲ ಒಂದು ಗುಂಡಿನ ದಾಳಿನ ನಡೆಸಿ ಎಸ್ಕೇಪ್ ಆದಂತ ಟೆರರಿಸ್ಟ್ಗಳ ಅಥವಾ ಟೆರರಿಸ್ಟ್ ಹ್ಯಾಂಡ್ಲರ್ಸ್ಗಳ ಕೃತ್ಯ ಅಲ್ಲ, ಬದಲಾಗಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಹೇಗೆ ಒಂದು ಈ ಮುಂಬೈನಲ್ಲಿ ಉಗ್ರರು ಪಾಕಿಸ್ತಾನದಿಂದ ಬಂದು ಮುಂಬೈನಲ್ಲಿ 2-3 ದಿನಗಳ ಕಾಲ ನಿರಂತರವಾಗಿ ಒಂದು ದಾಳಿಯನ್ನು ನಡೆಸಿ ಸುಮಾರು 250ಕ್ಕೂ ಅಧಿಕ ಜನರ ಸಾವಿಗೆ ಕಾರಣ ಆಗಿರ್ತಾರೋ ಅದೇ ರೀತಿಯಾಗಿರ್ತಕ್ಕಂಥ ಘಟನೆಯ ರೆಪ್ಲಿಕಾ ಆಗಿ ಈ ದೃಶ್ಯ ಇವತ್ತು ಕಂಡು ಬರ್ತಾ ಇದೆ. ಇವತ್ತು ಬೆಳಗಿನ ಸರಿಸುಮಾರಾಗಿ ಭಾರತೀಯ ಕಾಲಮಾನದ ಪ್ರಕಾರ ನೋಡೋದಾದ್ರೆ 10 ರಿಂದ 11 ಗಂಟೆ ಸುಮಾರಿಗೆ ಒಂದು ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ಆದಾಗ ಯಾರು ಕೂಡ ಅದನ್ನು ಅಷ್ಟು ಅಂದ್ರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಿರ್ಬೋದು ಅಥವಾ ಸ್ಥಳೀಯ ಮಾಧ್ಯಮಗಳಿರ್ಬೋದು ಅದನ್ನ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಪರಿಗಣಿಸೋದಿಲ್ಲ. ಯಾಕಂದ್ರೆ ದಿನ ಆಗುವಂತ ಒಂದಿಷ್ಟು ಕೃತ್ಯಗಳು ಇರ್ತಾವಲ್ಲ, ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು, ಒಂದು ಕಡೆ ಗುಂಡಿನ ದಾಳಿ ಆಯಿತು ಅಥವಾ ಇನ್ನೊಂದು ಕಡೆ ಯಾರನ್ನೋ ಒಂದು ಶೂಟ್ ಮಾಡಲಾಗಿದೆ ಅಂತಕ್ಕಂಥ ಘಟನೆಗಳು ಅಫ್ಘಾನಿಸ್ತಾನಕ್ಕೆ ಹೊಸದಲ್ಲ. ಆದರೆ ಆ ರೀತಿಯಾಗಿರ್ತಕ್ಕಂಥ ದಾಳಿಯ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತೆ. ಒಳಗಡೆ ಗುಂಡಿನ ದಾಳಿಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಜೊತೆಗೆ ಅಲ್ಲಿರ್ತಕ್ಕಂಥ ತಾಲಿಬಾನಿ ಕಮಾಂಡೋಗಳಿದಾರಲ್ಲ ಅವರನ್ನು ಕೂಡ ಇಂಜೂರ್ ಮಾಡಲಾಗಿದೆ. ಯಾಕಂದ್ರೆ ಇದು ಅತ್ಯಂತ ಹೆಚ್ಚು ಭದ್ರತೆ ಇರತಕ್ಕಂಥ ಹೋಟೆಲ್ ಕೂಡ ಹೌದು. ಸಹಜವಾಗಿ ಇವತ್ತು ಅಫ್ಘಾನಿಸ್ತಾನದ ತಾಲಿಬಾನ್ ಏನಿದೆ ತಾನು ಅಧಿಕಾರವನ್ನು ನಡೆಸ್ತಾ ಇದ್ರು ಕೂಡ ಆರ್ಥಿಕವಾಗಿ ಮತ್ತೆ ದೇಶವನ್ನ ಮರಳಿ ಕಟ್ಟಬೇಕಾಗಿರ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಅದು ಹೊತ್ತುಕೊಂಡಿರುವಂತದ್ದು. ಯಾಕಂದ್ರೆ ಅದು ಒಂದು ಅದು ಒಂದು ಉಗ್ರತನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದು ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಒಂದು ಪ್ರಜಾಪ್ರಭುತ್ವ ಒಂದು ಅಧಿಕಾರ ಅಲ್ಲಿ ಅಧ್ಯಕ್ಷರ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನಿರಂತರ ದಾಳಿಗಳನ್ನ ತಾನೇನೋ ಮಾಡಿಕೊಂಡು ಬರ್ತಾ ಇತ್ತು. ಆದ್ರೆ ಅಧಿಕಾರವನ್ನ ಪಡೆದ ನಂತರದಲ್ಲಿ ಅಧಿಕಾರವನ್ನ ನಡೆಸೋದೇ ಬೇರೆ, ಈ ರೀತಿಯಾಗಿ ದಾಳಿ ನಡೆಸೋದೇ ಬೇರೆ ಅಂತ ಪ್ರತಿದಿನ ಅಲ್ಲಿ ಅನುಭವ ಆಗ್ತಾ ಇದೆ. ಆ ಅನುಭವದ ಮತ್ತೊಂದು ಮುಂದಿನ ಹೆಜ್ಜೆಯಾಗಿ ಈ ದೃಶ್ಯಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಸೌಮ್ಯ, ಇನ್ನೊಂದು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಲ ಮಾಹಿತಿಗಳನ್ನ ಕೂಡ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಅಫ್ಘಾನಿಸ್ತಾನ ಅಂತಕ್ಕಂಥದ್ದು ಕೇವಲ ತಾಲಿಬಾನಿಗಳು ಒಂದು ಪ್ಲೇ ಗ್ರೌಂಡ್ ಅಲ್ಲ, ಬದಲಾಗಿ ಇವತ್ತು ಅಲ್ಲಿ ISS ಖುರಸಾನ್ ಕೂಡ ಇದೆ. ಸಾಕಷ್ಟು ತಾಲಿಬಾನ್ ಒಳಗಡೆನೆ ಈ ಪಾಕಿಸ್ತಾನಿ ಬೆಂಬಲಿತ ಒಂದಿಷ್ಟು ಟೆರರಿಸ್ಟ್ ಆರ್ಗನೈಸೇಷನ್ಸ್ ಗಳ ಮೆಂಬರ್ಸ್ ಗಳು ಕೂಡ ಇದ್ದಾರೆ. ಹಕಾನಿ ನೆಟ್ವರ್ಕ್ ಏನಿದೆ ಅದು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಒಂದು ಇಂಟರ್ ಕನೆಕ್ಷನ್ಸ್ ಗಳು ಕೂಡ ಇದಾವೆ. ಹೀಗಾಗಿ ಇಲ್ಲಿ ಇನ್ನೊಂದು ಪ್ರಮುಖವಾದಂತಹ ಪ್ರಶ್ನೆ ಮೂಡ್ತಾ ಇದೆ, ಈ ದಾಳಿಯ ಹಿಂದೆ ಇರ್ತಕ್ಕಂಥದ್ದು ISIS ಅಥವಾ ಪಾಕಿಸ್ತಾನದ ISI ಅಂತ. ಯಾಕಂದ್ರೆ ಈಗ ಸದ್ಯದ ಮಾಹಿತಿ ಪ್ರಕಾರ ರಾಘವೇಂದ್ರ, ಹೋಟೆಲ್ ಒಳಗಡೆ ಎಷ್ಟು ಜನ ಇದ್ರು, ಎಷ್ಟು ಸಾವು ನೋವಾಗಿದೆ, ಅವರನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆಗಳು ಯಾವ ರೀತಿಯಾಗಿ ಸಾಗ್ತಾ ಇದೆ, ಇದೆಲ್ಲದರ ಬಗ್ಗೆ ಸದ್ಯದ ಅಪ್ಡೇಟ್ಸ್ ಏನು?
ಸದ್ಯಕ್ಕೆ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಸಾಕಷ್ಟು ಜನ ಚೈನೀಸ್ ನಾಗರಿಕರು ಮತ್ತೆ ಅಧಿಕಾರಿಗಳಿದ್ದಾರೆ ಅಂತ ಮಾಹಿತಿಗಳಿದಾವೆ. ಆದ್ರೆ ಅಲ್ಲಿ ಎಕ್ಸಾಕ್ಟ್ ಆಗಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನರನ್ನ ಹತ್ಯೆ ಮಾಡಲಾಗಿದೆ, ಎಷ್ಟು ಜನರನ್ನ ಒಂದು ಒತ್ತೆಯಾಳಾಗಿ ಇಟ್ಟುಕೊಳ್ಳಲಾಗಿದೆ, ಈ ಯಾವುದೇ ಮಾಹಿತಿಗಳು ಕೂಡ ಸದ್ಯಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಅಫ್ಘಾನಿಸ್ತಾನದಲ್ಲಿ ಒಂದು ರೋಬಸ್ಟ್ ಆಗಿರ್ತಕ್ಕಂಥ ಮೀಡಿಯಾ ಸಿಸ್ಟಮ್ ಇಲ್ಲ, ಅಥವಾ ಅಲ್ಲಿಗೆ ಇರ್ತಕ್ಕಂಥ ಅಧಿಕಾರಿಗಳ ಮಧ್ಯದಲ್ಲಿ ಅಂತ ಒಂದು ಕಮ್ಯುನಿಕೇಶನ್ ಕೂಡ ಇಲ್ಲ. ಹೀಗಾಗಿ ಅದು ಕೂಡ ಇಲ್ಲೊಂದು ಚಾಲೆಂಜ್ ಆಗ್ತಿರ್ತಕ್ಕಂಥದ್ದು. ಒಂದು ಕಡೆಯಿಂದ ಉಗ್ರರು ದಾಳಿಯನ್ನು ನಡೆಸಿದ್ದಾರೆ, ಜನರನ್ನು ಒತ್ತೆಯಾಳಾಗಿ ಇಟ್ಟುಕೊಂಡಿದ್ದಾರೆ, ನಿರಂತರವಾಗಿ ಅಲ್ಲಿ ಬೆಂಕಿಯ ಹೊಗೆಗಳು ಕಾಣಿಸ್ತಾ ಇದ್ದಾವೆ, ಬ್ಲಾಸ್ಟ್ ಸೌಂಡ್ ಕೇಳಿಸ್ತಾ ಇದೆ. ಆದ್ರೆ ಏನಾಗ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇಲ್ಲ. ಇದೇ ಕಾರಣದಿಂದಾಗಿ ಸ್ವತಃ ತಾಲಿಬಾನಿಗಳೇ ಇವತ್ತು ಪಾಕಿಸ್ತಾನವನ್ನು ಗುಮಾನಿಯಿಂದ ನೋಡುವಂತಾಗಿದೆ. ಯಾಕಂದ್ರೆ ನಿನ್ನೆ ತನ ನಾವು ಗಮನಿಸ್ತಾ ಇದ್ವಿ, ಡುರಾಂಡ್ ಲೈನ್ ಅಂತ ಏನಿದೆ ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನ ಮಧ್ಯದಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ಗಡಿ ರೇಖೆ ಅಂತ ಪಾಕಿಸ್ತಾನ ಹೇಳ್ಕೊಳ್ಳುವಂಥದ್ದು, ಅಲ್ಲಿ ಕೂಡ ದಾಳಿಯಾಗಿ ಸುಮಾರು 6 ರಿಂದ 7 ಜನರು ಗಂಭೀರವಾಗಿ ಅಫ್ಘಾನಿಸ್ತಾನ ಕಡೆ ಗಾಯಗೊಂಡಿದ್ದಾರೆ. ಒಬ್ಬ ಅಲ್ಲಿ ಪೊಲೀಸ್ ಅಧಿಕಾರಿ ಸಾವನ್ನಪ್ಪಿದ್ರೆ, ಪಾಕಿಸ್ತಾನದ ಕಡೆ ಕೂಡ ಸುಮಾರು 11 ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಇದಕ್ಕೆ ಒಂದು ಪಾಠವನ್ನು ಕಲಿಸೋ ನಿಟ್ಟಿನಲ್ಲಿ ಈಗ ಬಿಗಡಾಯಿಸ್ತಿರ್ತಕ್ಕಂಥ ಅಫ್ಘಾನ್ ತಾಲಿಬಾನ್ ಮತ್ತೆ ಪಾಕಿಸ್ತಾನದ ಸಂಬಂಧದ ವಿಚಾರದಲ್ಲಿ ಕೂಡ ಒಂದು ಪಾಠ ಕಲಿಸೋ ರೀತಿಯಾಗಿ ಪಾಕಿಸ್ತಾನದ ISI ಇದರ ಹಿಂದೆ ಏನಾದರೂ ಪ್ಲೇ ಮಾಡಿದೆ ಅಂತ ಕೂಡ ಗುಮಾನಿಗಳು ಮೂಡ್ತಾ ಇದ್ದಾವೆ. ಹೀಗಾಗಿ ಈ ಎಲ್ಲ ವಿಚಾರಗಳು ಸದ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಿರುವಂತದ್ದು. ಆದ್ರೆ ಇನ್ನೊಂದು ಕಡೆಯಿಂದ ಚೈನಾ ಕೂಡ ಈಗ ಚೈನೀಸ್ ಎಂಬಸಿ ಅಧಿಕಾರಿಗಳೇನಿದ್ದಾರೆ, ಚೈನೀಸ್ ಅಲ್ಲಿರ್ತಕ್ಕಂಥ ಅಂದ್ರೆ ಪ್ರತಿನಿಧಿಗಳು ಯಾರಿದ್ದಾರೆ ಅವರು ಕೂಡ ಈಗ ಒಂದು ಅಫ್ಘಾನಿಸ್ತಾನದ ಫೈನಾನ್ಸ್ ಮಿನಿಸ್ಟರ್ನ ಭೇಟಿಯಾಗಿದ್ದಾರೆ, ತಮ್ಮ ನಾಗರಿಕರನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆ ಅಲ್ಲಿಯ ಪರಿಸ್ಥಿತಿ ಅಂತೂ ಸಾಕಷ್ಟು ಗಂಭೀರವಾಗಿರೋದು ಕಂಡು ಬರ್ತಾ ಇದೆ. ಸೌಮ್ಯ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು, ಹೋಟೆಲ್ ಸುತ್ತ ದಟ್ಟ ಹೊಗೆ ಆವರಿಸಿರುವಂತದ್ದು, ಉಗ್ರರು ಒಳಗಡೆ ಗುಂಡಿನ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ತನಕ ಆಗಿರುವಂತಹ ಸಾವು ನೋವು ಎಷ್ಟು ಜನರನ್ನ ಅವರು ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ, ಅವರ ಬೇಡಿಕೆ ಏನು, ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಹೊರಬರಬೇಕಾಗಿದೆ. ಆದ್ರೆ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಚೀನಾದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಈ ಒಂದು ದಾಳಿಯನ್ನ ಮಾಡಲಾಗಿದೆ.